ಇನ್ನು ಕೊಪ್ಪಳದ ಸಾಣಾಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿತ್ತಲ್ಲ, ವಿದೇಶಿ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲಕಿ, ಆ ಪ್ರಕರಣದ 3ನೇ ಆರೋಪಿಯ ಬಂಧನ ಆಗಿದೆ. ಈಗ ತಮಿಳುನಾಡಲ್ಲಿ ಬಂಧನ ಮಾಡಿದ್ದಾರೆ ಕೊಪ್ಪಳ ಪೊಲೀಸರು. ಪ್ರಕರಣದಲ್ಲಿ ಭಾಗಿಯಾಗಿದ್ದರು 3 ದುಷ್ಕರ್ಮಿಗಳು, ಇಬ್ಬರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ರು. ನಿನ್ನೆ ಮಲ್ಲೇಶ್ ಮತ್ತು ಚೇತನ್ ಸಾಯಿ ಅಂತಕ್ಕಂಥವ್ರನ್ನ ಪೊಲೀಸರು ಬಂಧಿಸಿದ್ರು. ಇನ್ನೊಬ್ಬ ತಲೆಮರೆಸ್ಕೊಂಡಿದ್ದ, ಕೊನೆಗೆ ಅವನನ್ನು ಟ್ರೇಸ್ ಔಟ್ ಮಾಡಿ ತಮಿಳುನಾಡಿಗೆ ಹೋಗಿ ಆತನನ್ನು ಕೂಡ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಪ್ರಕರಣ, ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದ 3 ಜನರನ್ನ ಬಂಧಿಸಿದಂಗಾಗಿದೆ. ಘಟನೆ ನಡೆದು 48 ಅವರ್ಸ್ನಲ್ಲಿ 3 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಕೊಪ್ಪಳದ ಸಾಣಾಪುರದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಆಗಿದ್ದು ರಾಜ್ಯವೇ ತಲೆ ತಗ್ಗಿಸುವಂತಹ ವಿಚಾರ. ಹಾಗಾಗಿ ಇದನ್ನು ತುಂಬ ಗಂಭೀರವಾಗಿ ತಗೊಂಡಿತ್ತು ಸರ್ಕಾರ ಕೂಡ, ಪೊಲೀಸರು ಕೂಡ 3 ಜನರನ್ನ ಕಂಪ್ಲೀಟಾಗಿ ಇವಾಗ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಇನ್ನು ಪ್ರಕರಣ ಸಂಬಂಧ 3ನೇ ಆರೋಪಿಯ ಬಂಧನ ಆಗಿದೆ ಅಂತಕ್ಕಂಥ ಹೇಳಿಕೆ. ಈ ಕೃತ್ಯ ಆಗಬಾರ್ದಾಗಿತ್ತು, ಇದು ನೋವಿನ ಸಂಗತಿ. ರಾತ್ರಿ ವೇಳೆ ಪೊಲೀಸರು ಪ್ರವಾಸಿಗರು ಹೊರ ಹೋಗಬಾರ್ದಿತ್ತು ಅಂದರೆ ಹೆಂಗ್ರಿ? ಯಾರು ಹೇಳಿರೋದು ಇದು? ಶಿವರಾಜ್ ತಂಗಡಗಿ. ಪ್ರವಾಸಿಗರು ಬರೋದು ಏನು ಹೋಟ್ಲಲ್ಲಿ ರೂಮ್ ಒಳಗಡೆ ಬೆಚ್ಚು ಕೂತ್ಕೊಳ್ಳೋಕ್ಕ? ಪ್ರವಾಸಿಗರು ಬರೋದೇ ಹೊರಗಡೆ ಜಗತ್ತನ್ನು ನೋಡೋದಕ್ಕೆ ಅಂತ. ಏನು ಮಾತನಾಡ್ತಾರಪ್ಪ. ಸಾಣಾಪುರ ಅದೊಂದು ನಿರ್ಜನ ಪ್ರದೇಶ, ರಾತ್ರಿ ವೇಳೆ ಪ್ರವಾಸಿಗರು ಹೊರಗಡೆ ಹೋಗಬಾರ್ದಾಗಿತ್ತು ಅನ್ನೋದು ನಾನ್ ಸೆನ್ಸ್ ಅವ್ರು ಮಾತಾಡಿರೋದು. ಹೋಗಿ ಅವ್ರು ಹೋಗಿರೋ ಜಾಗ ಯಾವುದು? ಹಂಪಿ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಜಾಗ ನೋಡೋದಕ್ಕೆ ಹೋಗೋದು, ಪ್ರವಾಸಿ ಸ್ಥಳ ಅದು. ಏನು ಮಾತನಾಡ್ತಾರಪ್ಪ ಸಚಿವರು. ಇದು ಈಗಾಗಲೇ ಮಾಹಿತಿ ತೊಗೊಂಡಿದ್ದೀನಿ. ನಮ್ಮ ಏನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ. ಅವರು ರಾತ್ರಿ ಬಂದಿದ್ದು ನಿಜವಾಗಲೂ ಒಂದು 3 ನಿಜವಾಗಲೂ ಈ ಕೃತ್ಯ ಆಗಬಾರ್ದಾಗಿತ್ತು. ನಿಜವಾಗಲೂ ಭಾಳ ನಮಗೂ ನೋವು ಅನಿಸುತ್ತೆ. ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿನ್ನೆ ಆದ ತಕ್ಷಣವೇ ಮಾತಾಡಿದ್ದೀನಿ. 3 ಸಿಕ್ಕಿದ್ದಾರೆ, 3 ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಇನ್ನು ಮುಂದಿನ ದಿನಮಾನದಾಗ ಇನ್ನು ಪೊಲೀಸರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸನೂ ಈಗಾಗಲೇ ಮಾಡಿದ್ದೀವಿ. SP ಅವರಿಗೆ ಅದನ್ನು ಪೂರ್ಣ ಅಲ್ಲಿ ಒಂದಿಷ್ಟು ಪೊಲೀಸ್ ತಂಡವನ್ನು ಜಾಸ್ತಿ ಹಾಕಿ ಈ ರೀತಿ ಯಾವುದೂ ಆಗಬಾರ್ದು ಅನ್ನೋದಕ್ಕೆ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ.